ಇಲ್ಲ ಏಯ್ ಅಂಥ ಕಲಾವಿದಂಗೆ ನಾವು ಜಾಗ ಕೊಡಬೇಕು, ಯಾಕೆ ಇದು ಸರ್ಕಾರದಿಂದ ಹಣ ಬಿಡ್ಕೊಂಡು ಇಲ್ಲ ಅದು ಕಾಂಟ್ರಾಕ್ಟ್ ಜಾಗ ಕೊಡಿದ್ದು ಒಬ್ಬರೂ ಹೇಳಲಿಲ್ಲ. ಮಾಡಬಾರ್ದಾಯ್ತು. ಯಾಕೆಂದರೆ ಅಂಥ ವ್ಯಕ್ತಿ ಯಾರಿಗೂ ಒಬ್ಬರು ತೊಂದರೆ ಕೊಟ್ಟರಲ್ಲ. ವಿಷ್ಣುವರ್ಧನ್ಗೆ ನೋಡಿ ಇವತ್ತು ಅಧಿಕಾರ ಬೇಕು ಅನ್ನೋದಕ್ಕೆ ಎಸ್ ಕೃಷ್ಣ ಸಾಹೇಬ್ರ ಮನೆ ಬಂದು ಪಿಗೆ ನಿಂತ್ಕೊಂಡು ಹಿಂಸೆ ಮಾಡಿದ್ರು. ಹೋಗಲಿಲ್ಲ ಸರ್, ಯಾಕೆಂದರೆ ನಾನು ಸುಳ್ಳು ಹೇಳೋಕ್ಕಾಗೋದು, ಎಲೆಕ್ಷನ್ ನಿಂತ್ಕೊಂಡು ಸುಳ್ಳು ಹೇಳಬೇಕು, ಜನಗಳು ಅನ್ಯಾಯ ಮಾಡಬೇಕು, ಮೋಸ ಮಾಡಬೇಕು, ನನ್ನ ಮನಸ್ಸೊಪ್ಪಲ್ಲ. ಹೋಗಲಿಲ್ಲ ಅವರು. ಇಲ್ಲಾಂದ್ರೆ ಅವತ್ತೇ ಅವರು ಸರ್ MP ಆಗಿ ಇವತ್ತು ರಾಜಕೀಯದಲ್ಲಿ ಇರ್ಬೋದು. ಅಂದಿನ ಸರ್ಕಾರ, ಅಂದಿನ ಅಧಿಕಾರಿಗಳು ನಿರ್ಲಕ್ಷ್ಯ ಮಾಡಿದ್ರು. ಇನ್ನೇನು ಆಗೋಯ್ತಲ್ಲ ಹುಡುಗಿ. ಅದು ಭಾರತಿ ಮೇಡಮ್ ಅಸ್ಥಿನ ಹಂಗೆ ಇಟ್ಕೊಂಡಿದ್ರು. ಯಾಕೆಂದರೆ ಅದು ಎಲ್ಲಿ ಕಟ್ಟಬೇಕು, ಯಾವ ರೀತಿ ಕಟ್ಟಬೇಕು, ಸ್ಕೆಚ್ ಎಲ್ಲ ಪ್ಲ್ಯಾನ್ ಹಾಕೋದು. ಅದು ಯಾವಾಗ ಇದಾಯಿತು ಅಂದರೆ ಕೋರ್ಟ್ ಕೇಸ್ ಹಾಕ್ಬಿಟ್ರು. ಭಾರತಿ ಮೇಡಮ್ 1 ಸತಿ 2 ಸತಿ 3 ಸತಿ ಪ್ರತಿಯೊಂದು ಸತಿನೂ ಎಲ್ಲ ರೀತಿ ಸರ್ಕಾರಕ್ಕೆ ಹೋಯ್ತಾರೆ ಅವರು. ಭಾರತೀಯವರು ಹೋಗಿದ್ದಾರೆ, ಅನಿರುದ್ಧ ಹೋಗಿದ್ದಾರೆ, ಅದು ಸಂಬಂಧಪಟ್ಟ ಸುದೀಪ್ ಅವರು ಹೋಗಿದ್ದಾರೆ, ಶಿವಣ್ಣ ಕೂಡ ಹೋಗಿದ್ದಾರೆ, ನಮ್ಮ ಚಿತ್ರರಂಗದ ವಾಣಿಜ್ಯ ಮಂಡಳಿ ಹೋಗಿದೆ. ಎಲ್ಲ ರೀತಿ ಮಾಡಿಕೊಡ್ತೀವಿ, ಆವಾಗ ಈಗ ಆಗೋಗ್ತದೆ, ಈಗ ಮಾಡ್ತೀವಿ, ಇದು ಮಾಡ್ತೀವಿ, ಎಲ್ಲ ನೆಗ್ಲಿಜೆನ್ಸಿ ಮಾಡಿಬಿಟ್ಟು ಅದನ್ನು ಕೆಡಬಿಟ್ರು.